ಹಲೋ ಗೈಸ್, ಇವತ್ತು ವೆರೈಟಿಯಾಗಿ ಸ್ಪೆಷಲ್ ಆಗಿ ಫ್ರಾನ್ಸ್ ತವಾ ಫ್ರೈ, ಅದು ಕೂಡ ಲೈವ್ ಆಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಒಂದು ಮಸಾಲೆ ರೆಡಿ ಮಾಡಿದ್ದೀನಿ. ಅದು ತುಂಬ ಸಿಂಪಲ್ ಆಗಿ ಹೋಮ್ ಮೇಡ್ ಥರದಲ್ಲಿರೋ ಮಸಾಲೆ. ನಾನು ಡೈರೆಕ್ಟಾಗಿ ಫ್ರಾನ್ಸ್ನ ತವದ ಮೇಲೆ ಹಾಕಿ ಲೈಟಾಗಿ ಆಯಿಲ್ ಹಾಕಿ ಫ್ರಾನ್ಸ್ನ ತವದ ಮೇಲೆ ಹಾಕ್ತಾ ಇದ್ದೀನಿ. ಅದಾದ ನಂತರ ಮಸಾಲೆ ಹಾಕೋದು, ಮಸಾಲೆ ಹಾಕಿದ್ದನ್ನು ಫುಲ್ಲಾಗಿ ಡ್ರೈ ಮಾಡಬೇಕು. ಡ್ರೈ ಮಾಡ್ತಾ ಹೋಗಬೇಕಾದ್ರೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ತಾ ಹೋಗಬೇಕು, ಇಲ್ಲಾಂತಂದರೆ ಸೀದೋಗುತ್ತೆ. ಮತ್ತು ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಲಾಸ್ಟ್ ಮೂಮೆಂಟ್ ಅಂದರೆ ತೆಗೆಯೋದಕ್ಕಿಂತ ಒಂದು 5 ನಿಮಿಷ ಮೊದಲು ಕರ್ಬೇವಿನ ಸೊಪ್ಪು ಹಾಕಿದರೆ ಸಾಕು, ಚೆನ್ನಾಗಿ ಫ್ಲೇವರ್ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಸಖತ್ತಾಗಿರೋ ಫ್ರಾನ್ಸ್ ತವಾ ಫ್ರೈ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಹಾಗೆಯೇ ಇದ್ರ ಮಸಾಲೆನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಮಸಾಲೆ ಅಂತ ಹೇಳಿ. ನೋಡಿ, ಸಿಂಪಲಾಗಿ ಈಸಿಯಾಗಿ ವೆರೈಟಿಯಾಗಿರೋ ಫ್ರಾನ್ಸ್ ತವಾ ಫ್ರೈ ರೆಡಿಯಾಗಿದೆ. ಅದ್ರ ಜೊತೆ ಲೆಮನ್ ಮತ್ತು ಆನಿಯನ್ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಸ್ವಲ್ಪ ಫ್ರಾನ್ಸ್ ಮೇಲೆ ಲೆಮನ್ ಹಾಕೊಳ್ಳಿ, ಅದು ನಿಮಗೆ ಲೆಮನ್ ಫ್ಲೇವರ್ ಇಷ್ಟ ಆದರೆ ಮಾತ್ರ. ಥ್ಯಾಂಕ್ ಯು.